ಇದ್ದೇವೆ. ಅಲ್ಲದೆ ಈ ಒಂದು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶಾಣಬಸಪ್ಪ ದೊಡ್ಡಮನಿ ಅವರು ಹಾಗೂ ಮಹಿಳಾ ಘಟಕದ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರೇಣುಕಾ ಮೇಡಮ್ ಹೊನ್ಕೇರಿ ಅವರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶರಣು ಪೂಜಾರಿ ಅವರು, ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ್ ಮಾವನೂರ್ ಅವರು, ಹಾಗೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ವಿಜಯಕುಮಾರ್ ಗೋರ್ಗೆ ಅವರು, ಇನ್ನೋರ್ವ ಮುಖಂಡರಾಗಿರ್ತಕ್ಕಂಥ ಸಂತೋಷ್ ತಳವಾರ್ ಅವರು, ಇವತ್ತೇನು ಗೊಂಡ ಸಮಾಜದ ಹಿಂದುತ್ವ ಪ್ರಮಾಣಪತ್ರ ಏನು ಇದೇ ಬೀದರ್ ಜಿಲ್ಲೆಯಲ್ಲಿ ಕೊಡ್ತಾರ, ಏನು ಅವ್ರ ಸಂಬಂಧಿಕರಾಗಿರ್ತಕ್ಕಂಥ ಇಲ್ಲಿ ಕಾಡು ಕುರುಬ, ಜೇನು ಕುರುಬ ಸಮುದಾಯಕ್ಕೇನು ಹಿಂದುತ್ವ ಪ್ರಮಾಣಪತ್ರ ಕೊಡಲಿ ವಿಳಂಬ ಮಾಡ್ತಿದ್ದಾರ. ಜಿಲ್ಲಾಡಳಿತ ಈಗಾಗಲೇ ಸರ್ಕಾರ ನಿರ್ದೇಶನ ಮಾಡಿದ್ರು ಕೂಡ ಇವತ್ತು ಈ ಜಿಲ್ಲಾಡಳಿತ ಕೊಡ್ತಾ ಇಲ್ಲ ಅಂತಂದ್ರೆ ಇಲ್ಲಿನ ಭ್ರಷ್ಟ ಅಧಿಕಾರಿಗಳು ಈ ಕಲಬುರಗಿ ನಗರದಲ್ಲಿ ಇರೋದ್ರಿಂದ ಇವತ್ತು ತಳವಾರಿಗಾಗಿರ್ಬೋದು, ಕುರುಬರಿಗಾಗಿರ್ಬೋದು, ಗೊಂಡ ಆಗಿರ್ಬೋದು, ಇವತ್ತೇನು ಅಲ್ಲಿ ಟೋಗ್ರಕೊಳ್ಳಿ ಬೀದರ್ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಕೊಡ್ತಾರ, ಇಲ್ಲೇ ಕಲಬುರಗಿಯಲ್ಲಿ ಕೊಡಲ್ಲ. ಅದ್ರ ಸಂಬಂಧಿಕರೇ ಇಲ್ಲಿದಾರ, ಅದ್ರ ಪರ್ಯಾಯ ಪದಗಳೇ ಇಲ್ಲಿದಾವ. ಗೊಂಡದ ಪರ್ಯಾಯ ಪದಗಳೇ ಜೇನು ಕುರುಬ, ಕಾಡು ಕುರುಬ ಅನ್ನುವಂಥದ್ದನ್ನ ಹೇಳ್ಬೇಕಾಗ್ತದ. ಈ ರಾಜ್ಯದಲ್ಲಿ ಏನಾಗ್ತದ, ಏನು ಯಾವ ಸರ್ಕಾರ ಇದೆ, ಏನು ಜನಪರವಾದಂಥ ಸರ್ಕಾರ ಇದನ್ನ, ಇದೇನು ಸಂವಿಧಾನಬದ್ಧವಾಗಿ ನಡೀತಾ ಇದನ್ನ, ಸಂವಿಧಾನದ ಅಡಿಯಲ್ಲಿ ನಾವೇನು ಬದುಕ್ತಾ ಇದ್ದೀವ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅದನ್ನ ಅನ್ನುವಂಥದ್ದನ್ನ ನಾವಿವತ್ತು ಕೇಳಬೇಕಾಗ್ತದೆ. ಏನಂತಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ಶಿಕ್ಷಣ ಕಲಿಬೇಕಂತಂದ್ರೂ ಕೂಡ ಇವತ್ತು ಸರ್ಟಿಫಿಕೇಟ್ನಿಂದ ತೊಂದರೆ ಆಗ್ತದ, ಸಾಲಿಂದ ವಂಚಿತರಾಗ್ತಾ ಇದ್ದಾರ. ನೌಕರಿಯಲ್ಲಿರೋ ನಮ್ಮ ಸಮಾಜದ ಬಂಧುಗಳಿಗೆ ಏನಾಗ್ಲಾಗ್ತದ, ಹಿಂದುತ್ವ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ, ಅವ್ರು ನೌಕರಿ ಮಾಡೋಕ್ಕಾಗ್ತಾ ಇಲ್ಲ. ಇವೆಲ್ಲನೂ ಕೂಡ ನಾವು ಅತಿ ಗಂಡೋರವಾಗಿ ಖಂಡಿಸ್ತೀವಿ. ಏನು ರಾಷ್ಟ್ರೀಯ ಸಮಾಜ ಪಕ್ಷದ ವತಿಯಿಂದ ಇವತ್ತು ಈ ಜಿಲ್ಲಾಡಳಿತಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಎಚ್ಚರಿಕೆಯನ್ನು ಕೊಡ್ತೀವಿ. ಮುಂಬರುವಂಥ ದಿನಗಳಲ್ಲಿ ಕೂಡಲೇ ಈ ಸಮುದಾಯಕ್ಕೆ ಹಿಂದುತ್ವ ಪ್ರಮಾಣ ಪತ್ರ ಕೊಡಬೇಕು. ಒಂದು ವೇಳೆ ನಿರ್ಲಕ್ಷಿಸಿದರೆ ಮುಂಬರುವಂಥ ಉಗ್ರ ಹೋರಾಟ ಹಮ್ಮಿಕೊಳ್ಬೇಕಾಗ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಬಂಧುಗಳೇ, ಏನು ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆನೂ ಕೂಡ ಇಲ್ಲಿ ತಳವಾರ ಸಮುದಾಯದ ಕೂಡ ಏನು ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ತೆಗೆದುಕೊಂಡರ, ಏನು ಕಳೆದ ಹಿಂದಿನ ಸರ್ಕಾರ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇದೇ ಕಲಬುರಗಿಗೆ ಬಂದು ಆದೇಶ ಮಾಡಿ ಹೋಗಿದ್ರು, ಸರ್ಟಿಫಿಕೇಟ್ ಕೊಟ್ಟಿದ್ರು. ಈ ಸರ್ಕಾರದಲ್ಲಿ ತಳವಾರಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ವಿಳಂಬ ಮಾಡ್ತಾ ಇದಾರ. ಇದ್ಯಾವ ಕಾನೂನು ಅದ, ತಿದ್ದುಪಡಿ ಮಾಡ್ಲಿಕ್ಕೆ ಇವ್ರ ಹಕ್ಕದ. ಕೊಟ್ಟದ್ದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಕೊಟ್ಟದ್ದು BJP ಸರ್ಕಾರ ಅದ. ಕಸ್ಕೊಳ್ಳಕ್ಕೆ ನಿಮ್ಗೆ ಯಾವ ಹಕ್ಕಿಲ್ಲ ಅನ್ನುವಂಥ ಮಾತನ್ನ ಕಂಡು ತುಂಡವಾಗಿ ಹೇಳ್ತೀವಿ. ನೀವೇನಾದರೂ 17ನೇ ತಾರೀಕು ಕಲಬುರಗಿಗೆ ಬರ್ಬೇಕಂತಂದ್ರೆ ಎಚ್ಚರಿಕೆಂದಿರ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ಇಲ್ಲಿ ಕಲಬುರಗಿಗೆ ಬರ್ಬೇಕಂದ್ರೆ ಇವತ್ತು ನಾವು ತಳವಾರ ಸಮುದಾಯದವರ ಜೊತೆ ರಾಷ್ಟ್ರೀಯ ಸಮಾಜ ಪಕ್ಷ ನಿಲ್ತದ, ಗೊಂಡ ಸಮುದಾಯದ ಜೊತೆ ನಿಲ್ತೀವಿ, ಮೂಲ ನಿವಾಸಿಗಳ ಜೊತೆ ನಿಲ್ತೀವಿ. ಯಾವ ಸಮಾಜ ಧ್ವನಿ ಇಲ್ಲ, ಯಾವ ಸಮಾಜ ತುಳಿತಕ್ಕೊಳಗಾಗ್ಯದ, ಇವತ್ತು ಯಾವ ಸಮಾಜ ಅನ್ಯಾಯಕ್ಕೊಳಗಾಗ್ಯದ, ಆ ಸಮುದಾಯದ ಜೊತೆ ರಾಷ್ಟ್ರೀಯ ಸಮಾಜ ಪಕ್ಷ ಇರ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಂಧುಗಳೇ, ಆದ ಕಾರಣ ಕೂಡಲೇ ಸರ್ಕಾರ ಇಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಸೂಚನೆ ಮಾಡಬೇಕು, ಕೂಡಲೇ ಸಭೆ ಕರಿಬೇಕು, ಸಭೆ ಕರೆದು ಹಿಂದುತ್ವ ಪ್ರಮಾಣ ಪತ್ರ ಕೊಡಿಸುವಂಥ ಕೆಲಸ ಆಗ್ಬೇಕನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದ ಕಾರಣ ಸರ್ಕಾರದಲ್ಲಿರುವಂಥ ಏನು ಅಧಿಕಾರಿಗಳಿದ್ದೀರಿ, ಏನು ನೀವೆಲ್ಲ ನಿಮ್ಮ ಭ್ರಷ್ಟತೆಯಿಂದ ಒಂದು ಸಮುದಾಯಕ್ಕೆ ತುಳಿಯುವಂಥ ಕೆಲಸ ಮಾಡಾತ್ತೀರಿ, ನಾವು ನಿಮಗೆ ಎಚ್ಚರಿಕೆ ಕೊಡಾತ್ತೀವಿ. ಶೀಘ್ರದಲ್ಲೇ ಸಭೆ ಕರೆದು, ರಾಜ್ಯ ಮಟ್ಟದಾಗ ಸಭೆ ಕರೆದು, ಏನು ಈ ಭಾಗದಾಗಿರುವಂಥ ಎಲ್ಲ ಕುರುಬ ಸಮಾಜಕ್ಕಾಗಲಿ ತಳವಾರ ಸಮುದಾಯಕ್ಕಾಗಲಿ ಹಿಂದುತ್ವ ಮತ್ತು ಸರ್ಟಿಫಿಕೇಟ್ ಕೊಡುವಂಥ ST ಪ್ರಮಾಣ ಪತ್ರ ಕೊಡುವಂಥ ಕೆಲಸ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿ ಇಲ್ಲಿವರೆಗೂ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಂಥ ಎಲ್ಲ ಮುಖಂಡರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಮಾತು ವಿರಾಮ ಕೊಡ್ತೀವಿ. ಧನ್ಯವಾದಗಳು. ಮತ್ತೆ